ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮು ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ? ಅವಳಿಗೆ ವಿಷಯನೆಲ್ಲ ಹೇಳಬಾರ್ದು. ಹಲೋ ಅಮ್ಮ, ಕಾಲ್ ರಿಸೀವ್ ಮಾಡೋದಕ್ಕೆ ಯಾಕೆ ಎಷ್ಟೊತ್ತು? ಅದು ಅಡುಗೆ ಮನೇಲಿದ್ದೆ ಕಣೆ. ಸರಿ, ಏನು ತಿಂದೆ? ಇನ್ನೂ ಮಾಡಿಲ್ಲ. ಇನ್ನೂ ಮಾಡಿಲ್ವಾ? ಹೋಗ್ಲಿ, ಅಕ್ಕನಾದ್ರೂ ತಿಂಡಿ ತಿಂದು ತಾನೆ. ಅಮ್ಮ, ಯಾಕೇನಾಯ್ತು? ಯಾಕೆ ಸುಮ್ಮನೆ ಏನಾದರೂ ಮಾತಾಡು. ಏನೂ ಇಲ್ಲ ಅಮ್ಮ. ಇಲ್ಲಮ್ಮ, ಏನೋ ಆಗಿದೆ, ನೀನು ನನ್ನ ಹತ್ರ ಹೇಳ್ತಾ ಇಲ್ಲ ಅಷ್ಟೆ. ಹೇಳಿ, ಅಕ್ಕನ ಫೋನ್ ಕೊಡು, ಅಕ್ಕನ ಹತ್ರ ಮಾತಾಡ್ತೀನಿ. ಅಯ್ಯೋ, ಫೋನ್ ಕೊಡಮ್ಮ. ಅವಳು ಮನೇಲಿಲ್ಲ ಕಣೆ. ಏನು, ಮನೇಲಿಲ್ವಾ? ಅಮ್ಮ, ನಿಜ ಹೇಳು, ಏನಾಯ್ತು ಅಂತ. ಏನು ಮಾಡಲಿ, ಇವಳ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಿಜ ಹೇಳೋದೇ ವಾಸಿ. ಅಮ್ಮೋ, ಅದೇನು ಗೊತ್ತಾ, ಆರ್ತಿ ವಿಕ್ಕಿನ ಹುಡುಕೊಂಡು ಬೈಕ್ ಹೋಗಿದ್ದಾಳೆ ಕಣೆ. ವೈದೇಹಿ, ನೀನೇನು ಹೆದರ್ಕೋಬೇಡ, ನಾನು ಇದ್ದೀನಿ. ಅಮ್ಮ, ನೀನು ಒಂದು ಮಾಡಕ್ಕೆ ಹೋಗಿ ಒಂದು ಮಾಡಬೇಡ, ಸ್ವಲ್ಪ ಹುಷಾರಾಗಿರು. ಅಯ್ಯೋ, ನನಗೇನು ಹೇಳಬೇಡ, ನನಗೆಲ್ಲ ಗೊತ್ತಿದೆ, ನೀನು ಸುಮ್ಮನೆ ಇರೋ. ಯಾರು ಬರ್ತಾ ಇದ್ದಾರೆ, ಬನ್ನಿ. ಅಮ್ಮ, ಯಾರೋ ಬಂದಾಗಾಯ್ತು ಅಲ್ಲ? ಅಯ್ಯ, ಬರ್ಲಿ ಬಿಡ, ಅದಕ್ಕೆ ನಾನಕ್ ಮಾತಾಡಮ್ಮ. ನಾನು ಮಾತಾಡ್ದಂಗಾಯ್ತು ನನಗೆ. ನನ್ಗೆ ಯಾಕೋ ಒಂಥರ ಖುಷಿ ಆಗ್ತಿದೆ. ಏನೋ ಕಳೆದೋಗಿರೋದು ಸಿಕ್ಕಿದೆಯಾ ಅನ್ನೋ ಭಾವನೆ ಬರ್ತಿದೆ. ಅಮ್ಮ, ಗಮನ ಇಟ್ಟು ಕೇಳಿಸ್ಕೊ, ಅದು ಸೂರ್ಯವ್ರ ವಾಯ್ಸ್ ಥರ ಇಲ್ಲ. ನೀನು ಆವಾಗ್ಲಿಂದ ಸೂರಿ ಸೂರಿ ಅಂದು ಯಾವ ಧ್ವನಿ ಕೇಳಿದ್ರು ನಿನಗೆ ಅವ್ರ ಧ್ವನಿನೇ ಕೇಳ್ದಾಗತ್ತೆ. ಏನಿಲ್ಲ. ಇಲ್ಲಮ್ಮ, ಸರಿಯಾಗಿ ಕೇಳಿಸ್ಕೊ. ಅದು ನಿಮ್ಮ ಭ್ರಮೆ ಅಷ್ಟೇ. ಅಲ್ಲಪ್ಪ, ಭಾವನೆಗಳು ಅದು ಏನೋ ಒಂಥರ ಅನ್ನಿಸ್ತಿದೆ. ಮನುಷ್ಯ ಟೆಕ್ನಾಲಜಿ ಮೂಲಕ ಈ ಪಂಚಭೂತಗಳಲ್ಲಿ ಏನಿದೆ, ಈ ಪ್ರಕೃತಿಯಲ್ಲಿ ಏನೇನು ಅಡಗಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾನೆ, ತಿಳ್ಕೊಂಡು ಇದ್ದಾನೆ. ಸೂರಿ ಮಾತಾಡ್ದಾಗಿಲ್ಲ. ಆದರೆ ಬೇರೆಯವ್ರ ಮನಸ್ಸನ್ನ ತಿಳ್ಕೊಳ್ಳೋದ್ರಲ್ಲಿ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾನೆ. ಅದನ್ನ ಮೊದಲು ನಾವು ಅಭ್ಯಾಸ ಮಾಡ್ಕೋಬೇಕು. ಇನ್ನೊಬ್ಬರ ಮನಸ್ಸಲ್ಲಿ ಏನು ನೋಡ್ತಿದೆ ತಿಳ್ಕೊಂಡು ಅವ್ರ ಭಾವನೆಗಳಿಗೆ ಬೆಲೆ ಕೊಡು. ನನಗಂತೂ ಏನೋ ಗೊತ್ತಿಲ್ಲ. ಸರಿ, ಒಂದು ಸ್ವಲ್ಪ ಮಲಗ್ತೀನಿ. ಓಕೆ ಸರ್. ಕೇಳಿಸ್ಕೊಮ್ಮ, ಸೂರಿ ಮಾತಾಡ್ದಾಗಿದೆ. ಸೂರ್ಯನು ಇಲ್ಲಯ್ಯ. ಯಾರೋ ಯಾರೋ
ಯಾರಿದ್ದಾರಾ? ಹೌದು ಅಪ್ಪ, ನನ್ನ ಅಕ್ಕ ನಿನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು. ಈಗ ಅಲ್ಬೇಡ, ಅತ್ತೆ ಏನೋ ಪ್ರಯೋಜನ ಇಲ್ಲ. ಮೊದ್ಲು ಹೋಗಿ ಅಕ್ಕನ ಕರ್ಕೊಂಡು ಹೋಗೋದು ನೋಡ. ಏನಾಯ್ತು ಸರ್? ಗೊತ್ತಿಲ್ಲ ಮೇಡಮ್, ನೋಡಿ. ಸರ್ ಏನಾಯ್ತು ಸರ್? ಪಂಚರ್ ಆಗಿದೆ ಮೇಡಮ್. ನಮ್ಗೆ ಯಾರಿಗೂ ಹೇಳಿಲ್ಲ. ರೂಮಲ್ಲಿ ಲೆಟ್ರ್ ಬರೆದಿಟ್ಟು ಹೊಟ್ಟೋಗಿದ್ದಾಳೆ. ಮಾ ಏನ್ ಹೇಳ್ತಿದ್ಯಾ ನೀನು? ಆಯ್ತು, ನಾನು ಈಗಲೇ ಬರ್ತೀನಿ. ಏರ್ಪೋರ್ಟ್ಗೆ ಹೋಗಿ ಕರ್ಕೊಂಡು ಬರೋಣ. ಬೇಡ ಅಮ್ಮ, ನೀನೇನು ಬರೋದು ಬೇಡ. ಅಂಜು ಹೇಳಿದ್ಲು ಮಧ್ಯಾಹ್ನ 1:15ಗೆ ಒಂದು ಪ್ಲೇನ್ ಇದೆಯಂತೆ ದುಬೈಗೆ. ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ಇವರಿಬ್ಬರು ಹೋಗಿದ್ದಾರೆ. ಕರ್ಕೊಂಬರ್ತಾರೆ ಬಿಡು. ಸರಿ ಅಮ್ಮ, ಆಯ್ತು, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಈಗ ದೇವ್ರೆ, ಈ ಹುಡುಗಿ ಏನಾದರೂ ಎಡವಟ್ ಮಾಡಿಬಿಡ್ತಾರೆ. ಅಮ್ಮು, ಏನು ಗೊತ್ತೇನೆ, ಇಷ್ಟೊತ್ತು ನಾನು ನಿನ್ನ ಹತ್ರ ತಮಾಷೆ ಮಾಡಿದೆ ಕಣೆ. ಅವಳಿಲ್ಲೇ ಪಕ್ಕದ ಮನೆಗೆ ಹೋಗಿದ್ದಾಳೆ. ಸ್ವಲ್ಪ ನಿನ್ನ ಹತ್ರ ತಮಾಷೆ ಮಾಡಿದೆ ಅಷ್ಟೇ. ಅಮ್ಮ ನಿಜ ಹೇಳ್ತಿದ್ಯಾ ನೀನು? ನಿನ್ನ ಹತ್ರ ನಾನೇನೆ ಮುಚ್ಚಿಡೋದು. ಅಂಜು ಆರತಿ ಅದೇ ಪಕ್ಕದ ಮನೇಲಿ ಜಯಮ್ಮ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಿದ್ದಾರೆ. ಸರಿ ಅಮ್ಮ, ನೀನು ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.